ಮಾನ್ಯ ಅಧ್ಯಕ್ಷರೇ, ಸರ್ಕಾರಿ ಜಮೀನು ಎಷ್ಟಿದೆ ಅಂತ ಕೇಳಿದ್ರು. ನಾನು ನಮ್ಮ ಇಲಾಖೆಯಲ್ಲಿರುವಂತ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಅವ್ರು ಹೇಳ್ತಾರೆ ಇಲ್ಲ ಇದಕ್ಕಿಂತ ಬಹಳ ಜಾಸ್ತಿ ಇರ್ಬೇಕಾಗಿತ್ತು ಅಂತ. ಜಾಸ್ತಿ ಇತ್ತು ನಿಜ ಮೂಲವಾಗಿ, ಆಮೇಲೆ ಎಲ್ಲ ಕೊಟ್ಕೊಂಡ್ ಬಂದಿದೀವಲ್ಲ, ಕೊಟ್ಟು ಉಳಿದಿರೋದೇ ಇಷ್ಟು. ಇದ್ರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ವೇರಿಯೇಷನ್ ಇರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇದಕ್ಕಿಂತ ಡಬಲ್ ಇದೆ. ಅವರು ನಾನು 38,000 ಇಲ್ಲ 70,000 ಅಂತ ಅವ್ರು ಹೇಳ್ತಾರೆ. ಬಹುಶಃ ಅಷ್ಟಿರ್ಲಿಕ್ಕೆ ಇಲ್ಲ. ಯಾಕಂದ್ರೆ ಈಗ ನಾವು ಮುಖ್ಯಮಂತ್ರಿಗಳು ನಮ್ಗೊಂದು ಸೂಚನೆ ಕೊಟ್ಟಿದ್ರು ಹೋದ ವರ್ಷ, ಯಾವ ಗ್ರಾಮದಲ್ಲಿ ಎಷ್ಟು ಸರ್ಕಾರಿ ಜಮೀನಿದೆ ಅನ್ನೋದು ನೀವು ನಿಖರವಾದಂತ ದಾಖಲೆಯನ್ನ ತಯಾರು ಮಾಡ್ಬೇಕು, ಒಂದು ರಿಜಿಸ್ಟರ್. ಸೊ ಈಗ ಒಂದು ಆನ್ಲೈನ್ ಆಪ್ ಮಾಡಿದ್ದೇವೆ. ಕರ್ನಾಟಕದಲ್ಲಿ ಒಟ್ಟು 14.5 ಲಕ್ಷ ಸರ್ಕಾರಿ ಜಮೀನುಗಳಿದ್ದಾವೆ. ನೀವು ನನ್ಗೆ ಯಾವ ಹಳ್ಳಿಯಲ್ಲಿ ಎಷ್ಟು ಸರ್ಕಾರಿ ಜಮೀನಿದೆ ಅಂದ್ರೆ 10 ಸೆಕೆಂಡ್ ಅಲ್ಲಿ ಇವತ್ತು ನಾನು ನಿಮ್ಗೆ ಉತ್ತರ ಕೊಡ್ಬೋದು. ಅದರ ಲೊಕೇಶನ್ ಏನು ಅಂತಾನು ಉತ್ತರ ಕೊಡ್ಬೋದು ನಾನು ನಿಮ್ಗೆ. ಸೊ ಆ ರೀತಿಯಾದಂತ ಒಂದು ಸರ್ಕಾರಿ ಜಮೀನುಗಳ ಆನ್ಲೈನ್ ಡಿಜಿಟೈಸ್ಡ್ ಆಪ್ ಅನ್ನೇ ನಾವು ಮಾಡಿದ್ದೇವೆ. ಸೊ ನನ್ನ ಹತ್ರ ಇವತ್ತು ನಿಖರವಾದಂತ ಮಾಹಿತಿ ಇದೆ. ಯಾವ ತಾಲೂಕು, ಯಾವ ಹೋಬಳಿ, ಯಾವ ಗ್ರಾಮದವರೆಗೆ, ಯಾವ ಸರ್ವೆ ನಂಬರ್ ಅಲ್ಲಿ ಸರ್ಕಾರಿ ಜಮೀನಿದೆ ಮತ್ತು ಅದರ ಆಕಾರ ಏನು ಅನ್ನೋದು ಕೂಡ ನನ್ನ ಹತ್ರ ಡಿಜಿಟಲ್ ಮ್ಯಾಪ್ ಇದೆ. 14.5 ಲಕ್ಷ ಸರ್ಕಾರಿ ಜಮೀನುಗಳದ್ದು ಕೂಡ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅನ್ನ ನಾವು ಮಾಡ್ತಾ ಇದ್ದೇವೆ. ಸೊ ನಮ್ಮ ವಿಲೇಜ್ ಅಕೌಂಟೆಂಟ್ ಪ್ರತಿಯೊಂದು ಸರ್ಕಾರಿ ಜಮೀನ್ಗೂ ವಿಸಿಟ್ ಮಾಡಬೇಕು. ವಿಸಿಟ್ ಮಾಡೋದಷ್ಟೇ ಅಲ್ಲ, ಅವ್ರಿಗೆ ಡಿಜಿಟಲ್ ಸ್ಕೆಚ್ ಕೊಟ್ಟಿದ್ದೇವೆ. ಆ ಸರ್ಕಾರಿ ಜಮೀನಿನ ವಿಸ್ತೀರ್ಣದ ನಡಿಬೇಕು. ಅವರು ನಡೆದು ಅಲ್ಲೇನಾದ್ರೂ ಒತ್ತುವರಿ ಕಂಡು ಬಂದ್ರೆ ಒತ್ತುವರಿ ಆಗಿದೆ ಅಂತ ರಿಪೋರ್ಟ್ ಮಾಡಬೇಕು. ತಹಶೀಲ್ದಾರರು ಒತ್ತುವರಿಯನ್ನ ತೆರವು ಮಾಡ್ಬೇಕು. ಈ ತರ ಒಂದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅನ್ನೇ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. ಸೊ ನನ್ನ ಹತ್ರ ಇವತ್ತು ಬೈ ಅಂಡ್ ಲಾರ್ಜ್ ನಿಖರವಾದಂತಹ ಮಾಹಿತಿ ಇದೆ. ಅದರಲ್ಲಿ ಏನಾದ್ರೂ ನೀವು ಹೇಳಿದ ಪ್ರಕಾರ ಯಾವ್ದಾದ್ರು ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿದ್ರೆ ನಾವು ಸರಿ ಮಾಡ್ಕೊಳ್ತೇವೆ. ಅಟ್ಲೀಸ್ಟ್ ಒಂದು ಡೇಟಾ ಬೇಸ್ ಅನ್ನ ಇವತ್ತು ತಯಾರು ಮಾಡಿದ್ದೇವೆ. ಬರೀ ಡೇಟಾ ಬೇಸ್ ಅಷ್ಟೇ ಅಲ್ಲ, ಸರ್ಕಾರಿ ಜಮೀನುಗಳನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ರಮವನ್ನು ನಿಶ್ಚಿತವಾಗಿ ಮಾಡ್ತಾ ಇದ್ದೇವೆ. ಎರಡನೇದು ಅವ್ರು ಕೇಳಿದ್ದು ಸ್ಮಶಾನಗಳ ಹದ್ದುಬಸ್ತು ಆಗಿಲ್ಲ ಅಂತೇಳಿ. ಈ ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಸ್ಮಶಾನದ್ದು ಕೂಡ ಯಾವುದು ಒತ್ತುವರಿ ಆಗಿದೆ ಅನ್ನೋದನ್ನ ಗುರುತಿಸ್ತಾ ಇದ್ದೇನೆ. ನಾನು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಫಸ್ಟ್ ಪ್ರಯಾರಿಟಿಯಲ್ಲಿ ಸ್ಮಶಾನದ ಒತ್ತುವರಿಗಳನ್ನ ತೆರವು ಮಾಡಿಕೊಡ್ಬೇಕು. ಎರಡನೇದು ಕೆರೆ ಒತ್ತುವರಿಯನ್ನ ತೆರವು ಮಾಡಬೇಕು ಅಂತ ನಾವು ಇದನ್ನ ಸರ್ಕಾರದ ವತಿಯಿಂದನೇ ಫಾಲೋ ಅಪ್ ಮಾಡ್ತಾ ಇದ್ದೇವೆ. ಅವರ ತಾಲೂಕಿನಲ್ಲೂ ಕೂಡ ಈ ಕಾರ್ಯಕ್ರಮ ಸರಿಯಾಗಿ ಆಗುವಂತೆ ನಾನು ಜವಾಬ್ದಾರಿ ತಗೊಳ್ತೇನೆ. ಹಾಗೂ ಪಂಚಾಯಿತಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ನಾವು ಈ ಸ್ಮಶಾನವನ್ನ ಹದ್ದುಬಸ್ತ್ ಮಾಡಿ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ. ಆ ನಂತರ ಅವರು ರಕ್ಷಣೆ ಮಾಡಬೇಕು, ಅದಕ್ಕೆ ಫೆನ್ಸಿಂಗ್ ಹಾಕ್ಬೇಕು ಅಂತ ಗ್ರಾಮ ಪಂಚಾಯಿತಿಗಳಿಗೂ ನಾನು ಸೂಚನೆಯನ್ನ ಕೊಟ್ಟಿದ್ದೇನೆ. ಇನ್ನ ಮೂರನೇದು 94C ಬಗ್ಗೆ ಕೇಳಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದೇನೆ. ಈಗ ಅವರ ಕ್ಷೇತ್ರದಲ್ಲಿ 2 ಅರ್ಜಿ 94CC ಅಲ್ಲಿ ಬಾಕಿ ಇದೆ. 2 ಅರ್ಜಿ ನನ್ನ ದಾಖಲೆ ಪ್ರಕಾರ, ನನ್ನ ಮಾಹಿತಿ ಪ್ರಕಾರ. 94C ಅಲ್ಲಿ 28 ಬಾಕಿ ಇದೆ. ಸೊ ಬಹುತೇಕ ಅರ್ಜಿಗಳನ್ನ ನಾವು ವಿಲೆ ಮಾಡಿದ್ದೇವೆ. ತಿರಸ್ಕೃತ ಆಗಿರ್ಬೋದು, ತಿರಸ್ಕೃತ ಆಗಿದ್ರು ಕೂಡ ಅದು ವಿಲೆನೆ. ಒಟ್ಟಾರೆ ರಾಜ್ಯದಲ್ಲಿ ಸುಮಾರು 14 ಲಕ್ಷ ಅರ್ಜಿಗಳು ಬಂದಿದ್ವು. 95% ವಿಲೆ ಮಾಡಿದ್ದೇವೆ. ಯಾವ್ದಾದ್ರು ಬಾಕಿ ಇದ್ರೆ ಅದನ್ನ ಈಗಲೂ ಕೂಡ ವಿಲೆ ಮಾಡಿಸ್ಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಬಟ್ ಆಲ್ಮೋಸ್ಟ್ ಮೋರ್ ದನ್ 95% ವಿಲೆ ಮಾಡಿದ್ದೇವೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಮಾನ್ಯ ಸಚಿವರು ಹೇಳಿದಾಗೆ 94C ನಲ್ಲಿ ತುಂಬಾ ಬಾಕಿ ಇರುವಂತ ಅರ್ಜಿಗಳು ತುಂಬಾ ಇದಾವು. ಆಯ್ತು. ಯಾಕಂತ ಹೇಳಿದ್ರೆ ಅವರು ಸುಮಾರು 20-30 ವರ್ಷ ಆ ಜಾಗದಲ್ಲಿ ವಾಸ ಆಗಿರುವಂತ. ಅಧ್ಯಕ್ಷರೇ, ಅವರಿಗೆ ಸ್ಪಷ್ಟೀಕರಿಸ್ತೇನೆ. ಅರ್ಜಿ ಹಾಕಿದ್ದು ನಮ್ ಕಡೆಗೆ ಬಾಕಿ ಇದ್ರೆ ಅದನ್ನ ಬಾಕಿ ಅಂತ ಹೇಳ್ತೇವೆ. ಅರ್ಜಿನೇ ಹಾಕದೇ ಇದ್ರೆ ನಾವು ಹೇಗೆ ಗೊತ್ತಾಗುತ್ತೆ? ಕಾಲ್ ಮಾಡಿ ಅರ್ಜಿ ಬಹುಶಃ ಅರ್ಜಿ ಇಲ್ಲ ಅಂತ ಹೇಳಿದ್ರೆ ಅಲ್ಲ. ಮಾನ್ಯ ಅಧ್ಯಕ್ಷರೇ, ಅರ್ಜಿಗೆ ಕಾಲ್ ಮಾಡ್ಲಿಕ್ಕೆ ನೀವು ಅವಕಾಶ ಕೊಡ್ಬೇಕು ತಾನೆ? ಅದನ್ನ ಕೇಳಿ ನೀವು, ಮತ್ತೆ ಅದನ್ನು ಕೊಡಿ. ನಮ್ಮ ಹತ್ರ ಅರ್ಜಿ ಇಲ್ಲ, 2 ಅರ್ಜಿ ಇತ್ತು ಅಂತ ಹೇಳಿದ್ರೆ ತಿಳಿದುಕೊಂಡು ಮಾತಾಡಿ. ಅಲ್ಲಿ ಅಶೋಕ್ ಅವರು ಸಚಿವರಾಗಿದ್ರು, ಕಂದಾಯ ಸಚಿವರು. 3 ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದಾರೆ. ಹೋದ್ ಬಾರಿ ಸಿದ್ದರಾಮಯ್ಯನವರು CM ಇದ್ದಾಗ 2016ರಲ್ಲಿ ನಾವು 2 ಬಾರಿ ಎಕ್ಸ್ಟೆನ್ಷನ್ ಕೊಟ್ಟಿದ್ದೇವೆ.
ಆಯ್ತು, ಚರ್ಚೆ ಮಾಡ್ತಾರೆ. ಬಿಜೆಪಿ ಸರ್ಕಾರ ಇದ್ದಾಗ 2022ರವರೆಗೆ ಅರ್ಜಿ ಹಾಕ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಸುಮಾರು 7-8 ವರ್ಷ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಟ್ಟಿತ್ತು. ವಿಷಯ ತಿಳಿದುಕೊಂಡು ಮಾತಾಡಿ ದಯವಿಟ್ಟು. ಪರಬಾರೆ ಮಾಡಲು ಎಷ್ಟು ಪ್ರಸ್ತಾವನೆಗಳು ಬಂದಿದೆ ಅಂತ ಕೇಳಿದ್ದೀನಿ ಅಧ್ಯಕ್ಷರೇ. ಅದಕ್ಕೆ ಸನ್ಮಾನ್ಯ ಸಚಿವರು 625 ಪ್ರಸ್ತಾವನೆಗಳು ಬಂದಿದೆ ಅಂತ ಹೇಳಿದ ಅಧ್ಯಕ್ಷರೇ. ಅದರಲ್ಲಿ ಹೇಳ್ತಾರೆ 408 ಪ್ರಸ್ತಾವನೆಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದೇವೆ. ಅಧ್ಯಕ್ಷರೇ, ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ 608 ಏನು ಪ್ರಕರಣ ಇದ್ದಾವೆ ಅವು ಹಿಂದಿನ ಸರ್ಕಾರದಲ್ಲಿ ಸನ್ಮಾನ್ಯ ಅಶೋಕ್ ಸಾಹೇಬರು ಗೃಹ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಅನುಮೋದನೆ ಕೊಟ್ಟಿರತಕ್ಕಂಥ ಬಹುತೇಕ ಪ್ರಕರಣಗಳು. ಆದರೆ 1 ವರ್ಷದಿಂದ ನಮ್ಮ ಸರ್ಕಾರ ಬಂದ ಮೇಲೆ ಇವರು ಅಧ್ಯಕ್ಷರೇ 217 ಪ್ರಸ್ತಾವನೆಯನ್ನ ವಾಪಸ್ ಕಳಿಸಿದ್ದಾರೆ. ಅರ್ಜಿಗಳಲ್ಲ, ಪ್ರಸ್ತಾವನೆಗಳು. ಅಂದ್ರೆ ಅಧ್ಯಕ್ಷರೇ, ಒಂದು ಪ್ರಸ್ತಾವನೆ ಆಗ್ಬೇಕಾದ್ರೆ ಅರ್ಜಿ ಹಾಕಿದ ನಂತರ ಗ್ರಾಮದ ಕಾರ್ಯದರ್ಶಿಯಿಂದ, ರೆವಿನ್ಯೂ ಇನ್ಸ್ಪೆಕ್ಟರ್ ಇಂದ, ತಹಸೀಲ್ದಾರ್ ಇಂದ, ಅಸಿಸ್ಟೆಂಟ್ ಕಮಿಷನರ್ ಇಂದ, ಡೆಪ್ಯೂಟಿ ಕಮಿಷನರ್ ಇಂದ ಅಲ್ಲಿ ತನಕ ವಿಭಾಗೀಯ ಅಧಿಕಾರಿಗಳಿಂದ, ಅಂದ್ರೆ ನಮ್ಮ RC ರೆವಿನ್ಯೂ ಕಮಿಷನರ್ ಅವರಿಂದ ಸರ್ಕಾರಕ್ಕೆ ಬರ್ತದೆ. ಸರ್ಕಾರ ಮಟ್ಟದಲ್ಲಿ ರೆವಿನ್ಯೂ ಇಲಾಖೆಯಲ್ಲಿ ಅದು ಪರಿಶೀಲನೆಯನ್ನು ಮಾಡ್ತಾರೆ. ಅಧ್ಯಕ್ಷರೇ, ಇವರು ಯಾರು ಪ್ರಸ್ತಾವಕ ಅನುಮೋದನೆಯನ್ನ ಸರಿಯಾಗಿ ಕಳಿಸ್ಕೊಡ್ತಾರೆ, ಈ ಜಿಲ್ಲಾಧಿಕಾರಿ ಆಗ್ಬೋದು, ರೆವಿನ್ಯೂ ಕಮಿಷನರ್ ಆಗ್ಬೋದು, ಇವರೆಲ್ಲ ಕೂಡ IAS ಅಧಿಕಾರಿಗಳೇ. ಎರಡನೇದು ತಹಸೀಲ್ದಾರ್ ಆಗ್ಬೋದು, AC ಆಗ್ಬೋದು, ಅವ್ರ KS ಅಧಿಕಾರಿಗಳು. ಅಧ್ಯಕ್ಷೆ, ನನ್ನ ಪ್ರಶ್ನೆ, ಇಷ್ಟೆಲ್ಲ KS IAS ಮಾಡತಕ್ಕ ಅಧಿಕಾರಿಗಳು ಆ ಪ್ರಸ್ತಾವನೆ ತಮಗೆ ಸಲ್ಲಿಸಿದಾಗ ಇಲ್ಲಿರ್ತಕ್ಕಂಥ ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಅವ್ರಿಗಿಂತ ವಿಶೇಷವಾದ ಕೋರ್ಸ್ ಏನಾದರೂ ಓದಿದಾರಾ? ಇರ್ತಕ್ಕಂಥ ಗೌರವಾನ್ವಿತ ಸೀನಿಯರ್ ಪ್ರಿನ್ಸಿಪಲ್ ರೆವಿನ್ಯೂ ಸೆಕ್ರೆಟರಿಗಳು ಈ ಏನು ಪ್ರಸ್ತಾವನೆಯನ್ನ ಕಳಿಸ್ಕೊಡ್ತಾರೆ ಡೆಪ್ಯೂಟಿ ಕಮಿಷನರ್ RC ಅವರು, ಅವರಿಗಿಂತ ಹೆಚ್ಚಿನ ಏನಾದರೂ ಕೂಡ ಓದಿದಾರಾ? ಅಧ್ಯಕ್ಷೆ, ನನ್ನ ಅನುಭವ ಹೇಳ್ತೀನಿ. ನಾನು ಕೂಡ 35 ವರ್ಷಗಳ ರೆವಿನ್ಯೂವನ್ನು ಬಲ್ಲೆ. ಅಧ್ಯಕ್ಷೆ, ಇವ್ರ ಪ್ರಶ್ನೆ ಇರುತ್ತೆ ಅಂದ್ರೆ, ಒಬ್ಬ ಅರ್ಜಿದಾರ, ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಬಡವ, ಅವನಿಗೆ ಜಮೀನಿಗೆ ಒಳ್ಳೆ ಬೆಲೆ ಬರ್ತಾ ಇದೆ, 1 ಎಕರೆ 2 ಎಕರೆ ಮಾರ್ಕೊಂಡು ಬೇರೆ ಕಡೆ 20 ಎಕರೆ ತಗೋಬಹುದು ಆಸೆಯಿಂದ ಅರ್ಜಿ ಹಾಕ್ತಾರೆ. ಅಧ್ಯಕ್ಷರೇ, ಅವನ ಅರ್ಜಿ ಹಾಕಿ ತಹಸೀಲ್ದಾರ್ ಇಂದ ಇಲ್ಲಿ ಮುಟ್ಟೋದ್ ಬೇಕಾದ್ರೆ 6 ತಿಂಗಳು ಬೇಕು. ಅಧ್ಯಕ್ಷರೇ, ಅವನ 6 ತಿಂಗಳು ಕಷ್ಟಪಟ್ಟು ಬಂದ್ರೆ ಇಲ್ಲಿ 1 ಸೆಕೆಂಡ್ ಕೊಯ್ರಿ ಹಾಕಿ ರಿಟರ್ನ್ ಟು ಪೆವಿಲಿಯನ್, ಬ್ಯಾಕ್ ಟು ಪೆವಿಲಿಯನ್. ಅಧ್ಯಕ್ಷರೇ, ನಮ್ಮೊಂದು ಗಾದೆ ಇದೆ ಅಧ್ಯಕ್ಷರೇ, ಕುಂಬಾರನಿಗೆ 1 ವರ್ಷ, ದೊಣ್ಣೆಗೆ 1 ಸೆಕೆಂಡ್. ಇವರು ಒಂದು ವೇಳೆ ಅವನ ಅರ್ಹ ಅಲ್ಲ ಅಂದ್ರೆ ಅರ್ಜಿಯನ್ನು ತಗೊಳ್ಳೇಬೇಡಿ. ಕೆಳಮಟ್ಟದಲ್ಲಿಯೇ ನಿಮ್ಮದೇನು ಇವತ್ತು ನೀವು ಕಾನೂನನ್ನ ಮಾಡ್ಕೊಂಡಿದ್ದೀರಿ, ಆ ಕಾನೂನು ಪ್ರಕಾರ ಕೆಳಮಟ್ಟದಲ್ಲಿ ಅರ್ಜಿಯನ್ನು ವಜಾ ಮಾಡಿ. ನೀವು ಅಲ್ಲಿಂದ ಎಲ್ಲ IAS ಆಫೀಸರ್ಗಳು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಎಲ್ಲ ಮಾಡಿ ಕಡೆಗೆ ಬಂದಾಗ ಶುಲ್ಕ ಕಾರಣಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಯ್ರಿ ಹಾಕಿದ್ರೆ ಅವನಿಗೆ ಎಷ್ಟು ನೋವಾಗುತ್ತೆ. ಅಧ್ಯಕ್ಷರೇ, ಇದು ಒಂದೆರಡಲ್ಲ, 1 ವರ್ಷದಲ್ಲಿ 208 ಪ್ರಸ್ತಾವನೆಗಳನ್ನು ವಾಪಸ್ ಕಳಿಸಿದ್ದಾರೆ. ಯಾಕೆ ನಾನು ಕೇಳ್ತೀನಿ ಅಧ್ಯಕ್ಷರೇ, ಈ ರಾಜ್ಯದ IAS ಅಧಿಕಾರಿಗಳು ಸಮರ್ಥರಲ್ವಾ? IAS ಅಧಿಕಾರಿಗಳಿಗೆ ವಿಷಯ ಗೊತ್ತಿಲ್ವಾ? ಇವ್ರಿಗೆ ಯಾರಿಗೂ ಗೊತ್ತಿಲ್ಲದ ವಿಷಯತಕ್ಕಂಥ ವಿಷಯವನ್ನ ಗೌರವಾನ್ವಿತ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಗೊತ್ತಿದ್ಯಾ? ಅಧ್ಯಕ್ಷರೇ, ನಾನು ಹೇಳ್ತೀನಿ, ಇದರಿಂದ IAS ಆಫೀಸರ್ ಸಸ್ಪೆಂಡ್ ಮಾಡ್ಬೇಕು ಅಂತ ಇದರಿಂದ ಇವತ್ತು ಏನಾಗಿದೆ ಅಧ್ಯಕ್ಷರೇ, ಆ ಬಡವ ಯಾರು ಪರಿಶಿಷ್ಟ ಜಾತಿ ಪಂಗಡದ ಅವನು ಕಷ್ಟ ಅರ್ಜಿ ಹಾಕ್ತಾನೆ, ಅವನಿಗೆ ಈ ಸರ್ಕಾರದಲ್ಲಿ ಅನುಕೂಲ ಆಗ್ತಾ ಇಲ್ಲ. ಅಧ್ಯಕ್ಷರೇ, ಒಂದು ನೀವು ಇವತ್ತು ಕ್ವೈರಿಯನ್ನು ಹಾಕ್ತೀರಿ ಅಧ್ಯಕ್ಷರೇ. ಎಂತ ಕ್ವೈರಿಗಳು ಅಧ್ಯಕ್ಷರೇ ಅಂದ್ರೆ, ನಾನು ಫೈಲ್ಗಳು ನೋಡಿದ್ದೀನಿ
ಅಧ್ಯಕ್ಷ ಬಹುಶಃ ಅಂತ ಚಿಕ್ಕ ಚಿಕ್ಕ ಒಂದು ಮೈನರ್ ಡೈಲ್ಯೂಟ್ ಪ್ರಶ್ನೆಗಳನ್ನ ಯಾವ ಅಧಿಕಾರಿಗಳು ಕೊಯ್ಲು ಹಾಕಿದ್ದನ್ನ ನನ್ನ 35 ವರ್ಷದ ಅವಧಿಯಲ್ಲಿ ನೋಡಿಲ್ಲ ಅಧ್ಯಕ್ಷರೇ. ಒಂದು ಅಧ್ಯಕ್ಷ, ಎರಡನೇದು, ಇವತ್ತು ನನ್ನ ಸನ್ಮಾನ್ಯ ಯಾರು ಈ ಬೃಹಸ್ಪತಿಗಳು ಇವತ್ತು ರಾಜ್ಯವನ್ನ ಆಳ್ತಾ ಇದ್ದಾರೆ, ಅವ್ರ ಯಾವುದೇ ಫೈಲ್ ತಯಾರು ಮಾಡಿ ಅಧ್ಯಕ್ಷರೇ ಆ ಕೊಯ್ಲಿ ನಾನು ಹಾಕ್ತೀನಿ. ಓಕೆ, ಈಗ ನಾನು ಆ ಕೊಯ್ಲಿ ಹಾಕಿಲ್ಲ ಅಂದ್ರೆ ನಾಳೆ ವಿಧಾನಸೌಧ ರಾಜೀನಾಮೆ ಕೊಡ್ತೀನಿ ನಾನು. ಅಧ್ಯಕ್ಷರೇ, ರೆವಿನ್ಯೂ ಸಮುದ್ರ ಇದ್ದಾಗೆ ರೆವಿನ್ಯೂ ಕೊಯ್ಲಿ ಸಹಾಯ. ಒಂದ್ ನಿಮಿಷ ಅಧ್ಯಕ್ಷರೇ ದಯಮಾಡಿ, ಇದು ಇಲ್ಲ, ನನ್ನ ಇಡೀ ನನ್ನ ಸಮುದಾಯದ ಚರ್ಚೆ ಇದೆ, ಪ್ರಶ್ನೆ ಇದೆ ನನಗೆ. ಗಂಭೀರವಾದಂತ ನನ್ನ ಚರ್ಚೆ ಇದೆ. ಸಮುದಾಯ ನೋವಿನ ಪ್ರಶ್ನೆ ನನಗೆ. ಯಾವ ಬೇಸ್ ಮೇಲೆ ನನ್ನ ಸಮುದಾಯದವರು ನನ್ನ ಚೆನ್ನಾಗಿ ಗೊತ್ತು. ಯಾವ ಯಾರ ಹೋಗ್ತಾರೆ ರಾಜ್ಯದಲ್ಲಿ ಪ್ರಶ್ನೆ ಕೇಳಿ ಅವ್ರು. ಅಲ್ಲ, ಅದಕ್ಕೆ ಅಧ್ಯಕ್ಷ ಕೇಳಿ, ತಾಳ್ಮೆಯಿಂದ ಕೇಳಿ. ಯಾವ ಬೇಸ್ ಮೇಲೆ ಅರ್ಜಿ ತಿರಸ್ಕೃತ ಆಗಿದೆ ಅನ್ನುವಂಥದ್ದು ಕೂಡ ಕ್ಲಾರಿಫಿಕೇಶನ್ ಕೊಡ್ಬೇಕು. ಕೊಡ್ತಾರೆ. ಕೇಳಿ ಅಧ್ಯಕ್ಷರೇ, ರೆವಿನ್ಯೂ ಅಲ್ಲಿ ನೋಡಿ ಅಧ್ಯಕ್ಷರೇ, ಒಬ್ಬ ಮನುಷ್ಯನಿಗೆ ಸಹಾಯ ಮಾಡ್ಬೇಕು ಅಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ಸಹಾಯ ಮಾಡಬಹುದು. ಒಬ್ಬ ಮನುಷ್ಯನನ್ನ ಸರ್ವನಾಶ ಮಾಡ್ಬೇಕು ಅಂದ್ರೆ 108 ದಾರಿಗಳಿದ್ದಾವೆ. ನನ್ಗನ್ಸುತ್ತೆ ಅಧ್ಯಕ್ಷರೇ, ಬಹುಶಃ ಇಲ್ಲಿನ ಈ ಸರ್ಕಾರದ ಕಾರ್ಯದರ್ಶಿಗಳು ಕಾರ್ಯವೈಖರಿ ಹೇಗಿದೆ ಅಂದ್ರೆ ಅನುಕೂಲ ಮಾಡೋದಕ್ಕಿಂತ ಅನಾನುಕೂಲವನ್ನೇ ಹೆಚ್ಚು ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ವಹಿಸ್ಕೊಂಡಿದ್ದಾರೆ. ನಾನೇ ಬ್ರಹ್ಮ ಅಂತ, ಇಲ್ಲಿ ಒಬ್ಬರೇ ಬ್ರಹ್ಮ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ IAS ಅಧಿಕಾರಿಗಳು ಯಾರಿಗೂ ವಿದ್ಯೆ ಗೊತ್ತಿಲ್ವಾ? ಅವರನ್ನ IAS ಪಾಸ್ ಮಾಡಿಲ್ವಾ? ಸಮರ್ಥರು ಬಹಳ ಜನ ಇದ್ದಾರೆ ಅಧ್ಯಕ್ಷರೇ. ದಯಮಾಡಿ ಇದನ್ನ ಸಚಿವರು ನನ್ನ ಗಮನ, ಅವರು ಸಚಿವರು ಬಹಳ ಪ್ರಬುದ್ಧರಿದ್ದಾರೆ, ವಿಚಾರವಾದಿಗಳಿದ್ದಾರೆ. ಆದ್ರೆ ಏನ್ ಮಾಡ್ತಾ ಇದ್ದಾರೆ, ಅವರ ಅಧಿಕಾರಿಗಳು ಅವರನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ, ಅವರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಿಂಗಾಗಿ ಏನಾಗ್ತಾ ಇದೆ ಅಧ್ಯಕ್ಷರೇ, ಉತ್ತರ ಕೊಡ್ಲಿ ಬರ್ತಿದೆ. ಹಿಂಗ ಹೇಳ ಅಧ್ಯಕ್ಷರೇ 208 ಪ್ರಕರಣ ಅಧ್ಯಕ್ಷರೇ, ಒಂದೆರಡಲ್ಲ. ಇವತ್ತು ಅವನು ಅರ್ಜಿ ಹಾಕ್ಬೇಕಾದ್ರೆ ಅವನ ಮನೆ ಮಠ ಹಾಳು ಮಾಡೋದು ಬರ್ತಾನೆ ಅಧ್ಯಕ್ಷರೇ. ಈ ಸರ್ಕಾರಗಳಲ್ಲಿ ಯಾವುದೇ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳೆಲ್ಲ ಕೂಡ ಸತ್ಯ ಹರಿಶ್ಚಂದ್ರರಲ್ಲ. ಉತ್ತರ ಕೊಡ್ಲಿ. ಯಾರು ಒಬ್ರು ಮಾತ್ರಕ್ಕೆ ಎಲ್ಲರೂ ಆಗಿರಂತ ಮೋಸಗಾರರು ಅಲ್ಲ. ಎಲ್ಲರೂ ಕೂಡ ಅಲ್ಲಿ ಮುಗಿಸ್ಬಿಡ್ಲಿ, ಉತ್ತರ ಕೊಡ್ಲಿ. ಆಮೇಲೆ ಉತ್ತರ ಯಾರು ಕೂಡ ಬೃಹಸ್ಪತಿಗಳಲ್ಲ ಇಲ್ಲಿ. ಆದ್ರೆ ಅವ್ರ ನೋವು ಅರ್ಥ ಆಗದೆ ನನ್ನ ಜನಾಂಗ ಜಾತಿ ಪರಿಷತ್ ಪಂಗಡದವರು ಅರ್ಜಿ ಹಾಕಿದನ್ನ ನಿರ್ದಾಕ್ಷಿಣ್ಯವಾಗಿ ಅಮಾನವೀಯವಾಗಿ ತಿರಸ್ಕಾರ ಮಾಡ್ತೀರಿ, ವಾಪಸ್ ಕಳಿಸ್ತೀರಿ ಅಂದ್ರೆ ಅವನ ಗತಿ ಏನಾಗ್ಬೇಕು ಅಧ್ಯಕ್ಷರೇ? ಈಗ ಚರ್ಚೆ ಕೊಡುವ, ಏನಾಗ್ಬೇಕು ಹೇಳಿ ಅವನ ಗತಿ? ದಯಮಾಡಿ ಇದಕ್ಕೆ ಸಚಿವರು ಇದು ಮೊದಲನೇ ಪ್ರಶ್ನೆ, ಇದಕ್ಕೆ ಉತ್ತರ ಕೊಡ್ಬೇಕು. ಈಗ ಮಾನ್ಯ ಅಧ್ಯಕ್ಷರೇ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಈ ಹಿಂದೆ ಸರ್ಕಾರದಿಂದ ಮಂಜೂರಾಗಿರುವಂತಹ ಜಮೀನು ಅವರು ಪರಬಾರೆ ಮಾಡಬಾರದು ಅನ್ನೋದು ಮಂಜೂರಾತಿಯ ಆಶಯ. ಅವರು ಪರಬಾರೆ ಮಾಡಬೇಕು ಅಂದ್ರೆ ಸರ್ಕಾರದ ಅನುಮತಿಯನ್ನ ತೆಗೆದುಕೊಂಡು ಮಾಡಬೇಕು. ಅದು ನಾವು ಹಿಂದೆ ಒಂದು ಕಾನೂನನ್ನ ತಂದಿದ್ದೇವೆ, ಏನಾದ್ರೂ ಸರ್ಕಾರದ ಅನುಮತಿ ಇಲ್ಲದೆ ಪರಬಾರೆ ಮಾಡಿದ್ರೆ ಅದನ್ನ ಮೂಲ ಮಂಜೂರಿದಾರರಿಗೆ ವಾಪಸ್ ಅವರಿಗೆ ಕೊಡಿಸ್ಕೊಡ್ಬೇಕು ಅಂತ. ಇದೆಲ್ಲದರ ಆಶಯ, ಒಟ್ಟಾರೆ ಆಶಯ ಏನಂದ್ರೆ ಅಮಾಯಕರು ಬಡವರು ಅವರಿಗೆ ಕೊಟ್ಟಿರ್ತಕ್ಕಂಥ ಜಮೀನನ್ನ ಅವರು ಸಲೀಸಾಗಿ ಪರಬಾರೆ ಕಷ್ಟಗಳು ಇರ್ತವೆ ಅವರಿಗೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಇರುವಂತ ಒಂದು ಆಸ್ತಿಯನ್ನೇ ಕಳ್ಕೊಂಡ್ಬಿಟ್ರೆ, ಆಸ್ತಿ ರಹಿತರಾದ್ರೆ ಬಡತನದಿಂದ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹದ್ದು ಈ ಎಲ್ಲಾ ನಾವು ರಕ್ಷಣೆಗಳ ಹಿಂದಿನ ಮೂಲ ಆಶಯ. ಹಿಂದೆ ಇಂದಿರಾ ಗಾಂಧಿ ಅವರು ಪ್ರಧಾನ ಮಂತ್ರಿಗಳಾಗಿದ್ದಾಗ ಅವರೊಂದು ಕರಡು ವಿಧೇಯಕವನ್ನ ಮಾಡಿ ಎಲ್ಲಾ ರಾಜ್ಯಗಳಿಗೆ ಕೊಟ್ರು. ಏನಂತ ಹೇಳಿದ್ರೆ, ಅನುಮತಿ ಇಲ್ಲದೆ ಯಾರಾದ್ರೂ ಪರಬಾರೆ ಮಾಡಿದ್ರೆ ಅದನ್ನ ವಾಪಸ್ ಅವರಿಗೆ ಮೂಲ ಮಂಜೂರಿದಾರರಿಗೆ ಕೊಡಿಸ್ಕೊಡ್ಬೇಕು ಅಂತೇಳಿ. ದೇವರಾಜ ಅರಸರವರು ಮುಖ್ಯಮಂತ್ರಿಗಳಿದ್ದಾಗ ಇದೇ ಸದನದಲ್ಲಿ ಆ ಕಾನೂನನ್ನ ನಾವು ಜಾರಿ ಮಾಡಿದ್ದೇವೆ. ಅದಕ್ಕೆ ಇತ್ತೀಚೆಗೆ ನಾವು ಇನ್ನೊಂದು ಸ್ವಲ್ಪ ಬಲ ತುಂಬುವಂತ ಕೆಲಸವನ್ನು ಮಾಡಿದ್ದೇವೆ. ಇದೆಲ್ಲ ಉದ್ದೇಶ ಏನು? ಕಾನೂನಲ್ಲೇ ನಾವು ಒಪ್ಕೊಂಡಿದ್ದೇವೆ, ಕೆಲವು ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂತ ಬಡವರು ಆರ್ಥಿಕ ಮುಗ್ಗಟ್ಟಿನಿಂದ ಒತ್ತಡದಿಂದ ಅನಿವಾರ್ಯವಾಗಿ ಪರಬಾರೆ ಮಾಡುವಂತದಕ್ಕೆ ಸಲೀಸಾಗಿ ಅವಕಾಶ ಆಗಬಾರದು. ಅವರ ಬಡತನದ ಹಿನ್ನೆಲೆಯಲ್ಲಿ ಜಮೀನನ್ನ ಕಳೆದುಕೊಂಡ್ಬಿಟ್ರೆ ಕಳೆದುಕೊಂಡ ಜಮೀನನ್ನ ಮತ್ತೆ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇವೆಲ್ಲ ಆಶಯಗಳು ಕೂಡ ಅದರ ಹಿನ್ನೆಲೆಯಲ್ಲಿ ಅಡಗಿದ್ದಾವೆ.
ಮತ್ತು ನಾನು ಅಲ್ಪ ಸ್ವಲ್ಪ ನೀವು ಆರ್ಥಿಕ ವಿಷಯಗಳನ್ನ ತಿಳಿದುಕೊಂಡ್ರೆ, ಏನಾದ್ರೂ ಬಡತನದಿಂದ ಯಾವ್ದಾದ್ರೂ ಒಂದು ಕುಟುಂಬ ಹೊರಗಡೆ ಬರ್ಬೇಕಾದ್ರೆ ಎರಡು ಅದಕ್ಕೆ ಆಧಾರ ಇದಾವೆ. ಒಂದು ಶಿಕ್ಷಣ, ಮತ್ತೊಂದು ಅವ್ರಿಗೆ ಆಸ್ತಿ ಇದ್ರೆ ಆಸ್ತಿಯಿಂದನೂ ಕೂಡ ಅವರು ಬಡತನದಿಂದ ಹೊರಗಡೆ ಬರಬಹುದು. ಆಸ್ತಿಯನ್ನ ಕಳೆದುಕೊಂಡ್ಬಿಟ್ರೆ ಅವರು ಒಂದು ರೀತಿ ಬಡತನದಲ್ಲೇ ಉಳಿಬೇಕಾಗುತ್ತೆ. ಇವೆಲ್ಲವೂ ಸಹ ಪೂರಕವಾಗಿ ನಾನು ಹೇಳ್ತಾ ಈಗ ವಿಷಯಕ್ಕೆ ಬರ್ತೇನೆ. ಅಧ್ಯಕ್ಷರೇ, ಅವರು 3 ವರ್ಷದಲ್ಲಿ ಎಷ್ಟು ಅರ್ಜಿಗಳು ಬಂದಿದಾವೆ ಅಂತ ಕೇಳಿದ್ರು. 625 ಅರ್ಜಿ ಬಂದಿದೆ. 408 ಪ್ರಸ್ತಾವನೆಗಳಿಗೆ ನಾವು ಅನುಮೋದನೆಯನ್ನ ಕೊಟ್ಟಿದ್ದೇವೆ. 217 ವಾಪಸ್ಸು ಸ್ಪಷ್ಟೀಕರಣವನ್ನ ಕೇಳಿ ಜಿಲ್ಲಾ ಮಟ್ಟಕ್ಕೆ ವಾಪಸ್ ಕಳಿಸ್ಕೊಟ್ಟಿದ್ದೇವೆ. ಯಾಕೆ ಸ್ಪಷ್ಟೀಕರಣ ಕೇಳ್ತೇವೆ? ಎಷ್ಟೋ ಅವ್ರು ಹೇಳಿದ್ರು VA ಇಂದ ಎಲ್ಲ ತಯಾರಾಗಿ ಬರುತ್ತೆ ಅಂತ. ಇವತ್ತು ಆಡಳಿತ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿದೆ. ಯಾವ್ಯಾವ ರೀತಿ ವರದಿಗಳು ತಯಾರಾಗ್ತವೆ, ಯಾವ್ಯಾವ ರೀತಿ ಪ್ರಸ್ತಾವನೆಗಳು ತಯಾರಾಗ್ತವೆ, ಆ ವಾಸ್ತವಾಂಶವನ್ನು ನಾವು ಮರಿಲಿಕ್ಕೆ ಆಗೋದಿಲ್ಲ. ನಾನು ಎಲ್ಲ ಕೆಟ್ಟೋಗಿದೆ ಅಂತ ಹೇಳೋದಿಲ್ಲ, ಆದ್ರೆ ನಾವು ವಾಸ್ತವತೆಯನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಾಗತ್ತೆ. ಎಲ್ಲ ಕರೆಕ್ಟ್ ಆಗಿದ್ದಿದ್ರೆ ನಮ್ಮ ಹಿಂದೆ ಇಲ್ಲಿಂದ ನಮ್ಮ ಸರ್ಕಾರದಿಂದ ಯಾರಿಗೋ ಪರ್ಮಿಷನ್ ಕೊಟ್ಟಿದ್ದಾರೆ, ಅವ್ರು ಹೇಳ್ತಾರೆ ಇವ್ರು ಮಾಲೀಕರೇ ಅಲ್ಲ, ಅವ್ರಿಗೆ ಪರಬಾರೆ ಮಾಡೋದಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತ. ಇವತ್ತು ಅವರು ಕೋರ್ಟ್ಗೆ ಹೋಗಿದ್ದಾರೆ. ಯಾರೋ ನನ್ನ ಜಮೀನಿಗೆ ಬೇರೆ ಯಾರೋ ಪರಬಾರಿಗೆ ಅನುಮತಿ ತಗೊಂಡು ನನ್ನ ಜಮೀನನ್ನ ಅವರು ಪರಬಾರೆ ಮಾಡಿಕೊಟ್ಟಿದ್ದಾರೆ ಅಂತ. ಎಲ್ಲಾ ವ್ಯವಸ್ಥೆ ಸರಿಯಾಗಿದ್ದಿದ್ರೆ ಈಗ ಹೇಗಾಗ್ತಾ ಇತ್ತು? ಕೊನೆಗೆ ಇವತ್ತು ಅವ್ರು ಬಂದು ನನ್ನ ಕಚೇರಿಗೆ ಅಲಿತಾ ಇದ್ದಾರೆ, ನೀವು ಕೊಟ್ಟಿರುವ ಅನುಮತಿಯನ್ನ ವಾಪಸ್ ತಗೊಳ್ಳಿ ಅಂತ. ನಾವು ಕೊಟ್ಟಿರುವ ಅನುಮತಿಯನ್ನ ವಾಪಸ್ ತಗೊಳ್ಳಿ ಅಂತ. ನಾನು ಹೇಳ್ದೆ ನಿಮ್ಗೆ ಓನರ್ಶಿಪ್ ಡಿಸ್ಪ್ಯೂಟ್ ಇದೆ, ಅದನ್ನ ಹೋಗಿ ಕೋರ್ಟ್ ಅಲ್ಲಿ ಸೆಟಲ್ ಮಾಡ್ಕೊಳ್ಳಿ, ನಾನು ಕೊಟ್ಟಿರೋ ಪರ್ಮಿಷನ್ ಅನ್ನ ವಿಡ್ರಾ ಮಾಡ್ಕೊಳ್ಳಕ್ಕೆ ಬರೋದಿಲ್ಲ ಅಂತ. ಸೊ ಈ ರೀತಿಯಾಗಿ ನಾನಾ ನ್ಯೂನ್ಯತೆಗಳಿದ್ದಾವೆ ಅಧ್ಯಕ್ಷರೇ. ಅದಕ್ಕಾಗಿ ನಾವು ಬಂದ ಮೇಲೆ ಇದಕ್ಕೆ ರೂಲ್ಸೇ ಇರ್ಲಿಲ್ಲ. ಮೊದಲು ಯಾರಿಷ್ಟ ಹೆಂಗ್ ಬಂದ್ರೆ ಹಂಗೆ ಫೈಲ್ ಪುಟಪ್ ಮಾಡ್ತಾ ಇದ್ರು. ಈಗ ಸುದೀರ್ಘವಾದಂತ ರೂಲ್ಸ್ ಅನ್ನ ಕೊಟ್ಟಿದ್ದೇವೆ ನಾವು. ಇಲ್ಲಿ ಆ ಕಾಪಿಯನ್ನು ಕೂಡ ನಾನು ಮಾನ್ಯ ಸದಸ್ಯರಿಗೆ ಬಹುಶಃ ಒದಗಿಸ್ಕೊಟ್ಟಿದ್ದೇನೆ, ಇಲ್ಲ ಅಂದ್ರೆ ಕೊಡಿಸ್ತೇನೆ. ಅಷ್ಟೇ ಅಲ್ಲ, ಮೊದಲಿಗೆ ಈ ಪ್ರಸ್ತಾವನೆಯನ್ನ ಒಂದು ಫಾರ್ಮ್ಯಾಟ್ ಇರ್ಲಿಲ್ಲ, ಅಪ್ಲಿಕೇಶನ್ ಫಾರ್ಮ್ ಇರ್ಲಿಲ್ಲ. ಆ ವ್ಯಕ್ತಿನೇ ಕೊಡಬಹುದಾ, ವ್ಯಕ್ತಿ ಪರವಾಗಿ ಯಾರಾದ್ರೂ ಸೈನ್ ಮಾಡಿ ಕೊಡಬಹುದಾ, ಅದಕ್ಕೂ ಸ್ಪಷ್ಟ ಇರ್ಲಿಲ್ಲ. ಎಷ್ಟೋ ಅರ್ಜಿಗಳು ಆ ಮೂಲ ಮಂಜೂರಿದಾರ ಅರ್ಜಿ ಕೊಟ್ಟಿಲ್ಲ, ಆತನ ಪರವಾಗಿ ಸಿಗ್ನೇಚರ್ ಹಾಕ್ಸ್ಕೊಂಡು ಯಾರೋ ಕೊಟ್ಟಿದ್ದಾರೆ, ಅಂತದನ್ನು ನಾವು ಮೂವ್ ಮಾಡಿದ್ದೇವೆ. ಸೊ ಇದರಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇತ್ತು ಗೊತ್ತಿಲ್ಲ. ಇವತ್ತು ಅಪ್ಲಿಕೇಶನ್ ಫಾರ್ಮ್ ಅನ್ನು ನಾವು ಡಿಸೈನ್ ಮಾಡಿಕೊಟ್ಟಿದ್ದೇವೆ. ಸಮಾಜ ಕಲ್ಯಾಣ ಸಚಿವರು ನನ್ನ ಹತ್ರ ಸುಮಾರು ಬಾರಿ ಮಾತಾಡಿದ್ದಾರೆ, ನೋಡಿ ನೀವು PTCL ಪರ್ಮಿಷನ್ ಕೊಡೋದ್ರಲ್ಲಿ ಸೇಲು ಬಹಳ ತೊಂದರೆ ಆಗ್ತಾ ಇದೆ ದಲಿತರಿಗೆ, ನೀವು ಇದನ್ನ ಬಿಗಿ ಮಾಡ್ಬೇಕು ಅಂತ ಒಂದಲ್ಲ 10 ಬಾರಿ ಸಮಾಜ ಕಲ್ಯಾಣ ಸಚಿವರು ನನ್ಗೆ ಮಾತಾಡಿದ್ದಾರೆ. ದಲಿತ ಸಂಘಟನೆಗಳು ನನ್ನ ಮನೆಗೆ ಬಂದು ನನ್ನನ್ನು ಭೇಟಿ ಮಾಡಿ ನೀವು ಬೇಕಾಬಿಟ್ಟಿ ಪರ್ಮಿಷನ್ಗಳು ಕೊಡಬಾರ್ದು ಅಂತ ಅವರು ನನ್ಗೆ ಒತ್ತಾಯ ಮಾಡಿದ್ದಾರೆ. ಇದರ ಪರವಾಗಿ ಹೋರಾಟ ಮಾಡ್ತಾ ಇರೋ ದಲಿತ ಸಂಘಟನೆಗಳು. ಆದ್ರೂ ಕೂಡ ಒಂದು ಕಡೆ ನಾವು ಅವರ ಹಿತವನ್ನೂ ಕಾಪಾಡಬೇಕು. ಯಾರಾದ್ರೂ ಮಾರ್ಬೇಕು ಅಂತ ಹೇಳಿದ್ರೆ ಅದು ಅವರ ಆಯ್ಕೆ, ಅವರ ಸ್ವಾತಂತ್ರ್ಯವನ್ನು ನಾವು ಗೌರವಿಸಬೇಕು. ಹಾಗಾಗಿ ಆದ್ರೆ ಆಗುವಂತ ಕೆಲಸ ಕರೆಕ್ಟ್ ಆಗಿ ಆಗ್ಬೇಕು. ಹಿಂದೆ ಯಾರ್ದೋ ಜಮೀನ್ಗೆ ಯಾರಿಗೋ ಪರ್ಮಿಷನ್ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಪೋಡಿ ಆಗದೆ ಇರೋ ಜಮೀನ್ಗೆ ಸೇಲ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಕೆಲವರು ಕನ್ವರ್ಷನ್ ಅಂತ ಫಾಲ್ಸ್ ಕನ್ವರ್ಷನ್ ಆರ್ಡರ್ ಹಾಕಿ ಪರ್ಮಿಷನ್ ತಗೊಂಡಿದ್ದಾರೆ. ಈ ತರ ಎಲ್ಲ ತಪ್ಪುಗಳಾಗಿದ್ದಾವೆ. ಅದನ್ನ ಸರಿಪಡಿಸೋ ಉದ್ದೇಶ ಇದೆಯೇ ಬಿಟ್ಟು ಬೇರೆ ಯಾವ ಉದ್ದೇಶನೂ ನಮ್ಗಿಲ್ಲ. ನಾವ್ ಇದನ್ನೆಲ್ಲ ಬಿಗಿ ಮಾಡಿದಾಗ ಆರಂಭದಲ್ಲಿ ಸ್ವಲ್ಪ ಅಲ್ಲಿ ಬೇರೆ ಬೇರೆ ವಿಳಂಬಗಳಾಗಬಹುದು, ಆದ್ರೆ ಒಂದು ಬಾರಿ ಜನ ಪಾರದರ್ಶಕವಾಗಿ ಕೆಲಸ ಮಾಡೋದಿಕ್ಕೆ ಹೊಂದಿಕೊಂಡ ನಂತರ ತಾನಾಗಿ ಅದು ಸರಳವಾಗಿ ಆಗತ್ತೆ. ಒಟ್ಟಾರೆ ನಾನು ಇಷ್ಟೇ ಹೇಳೋದು, ಈ 217 ಏನು ವಾಪಸ್ ಕಳಿಸಿದ್ದೇವೆ ಅವು ರಿಜೆಕ್ಟ್ ಅಲ್ಲ, ಏನೋ ಕ್ಲಾರಿಫಿಕೇಶನ್ ಕೇಳಿ ವಾಪಸ್ ಕಳಿಸಿದ್ದೇವೆ. ಅದು ನಾನು ಮಂತ್ರಿ ಆದ್ಮೇಲೂ ಹೋಗಿದೆ, ಹಿಂದೆ ಮಂತ್ರಿಯವರು ಹಿಂದೆ ಸರ್ಕಾರದಲ್ಲೂ ಹೋಗಿದೆ. ಬೇಕಾದ್ರೆ ಓದಿ ಹೇಳ್ತೇನೆ ಯಾವ್ಯಾವ ಡೇಟಿಗೆ ಅವ್ರಿಗೆ ಪ್ರತಿಯೊಂದು ಕೆಲವು ನಾನು ಐಟಮ್ ವೈಸ್ ಕೊಟ್ಟಿದ್ದೇನೆ. ಹಿಂದೆ ಸರ್ಕಾರದಲ್ಲಿ ವಾಪಸ್ ಹಾಕಿರೋದು ನನ್ನ ಹತ್ರ ಇಲ್ಲಿ ಮಾಹಿತಿ ಇದೆ. ಅದು ಕೂಡ ನನ್ಗೆ ನಾವು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆದ ಕಾರಣ ಒಂದು ಮಾಹಿತಿ ಕೂಡ ನಾನು ಸಚಿವರಾದ್ಮೇಲೂ ಕೂಡ ಈ 408 ಪೈಕಿ
ಏನಿಲ್ಲ ಅಂದ್ರೂ ಸುಮಾರು 100 ಪರ್ಮಿಷನ್ ಅನ್ನ ನನ್ನ ಸಚಿವನಾದ್ಮೇಲೆ ನಾನೇ ಕೊಟ್ಟಿದ್ದೇನೆ. ಅದು ಎಲ್ಲ ಹಿಂದಿನ ಸರ್ಕಾರದ್ದೇನಲ್ಲ. ಈ ಮಂಜೂರಾತಿ ಕೊಟ್ಟಿರೋ 408 ಪ್ರಕರಣದಲ್ಲಿ 100 ಅಥವಾ 100ಕ್ಕಿಂತ ಹೆಚ್ಚು ನಾನು ಸಚಿವನಾದ್ಮೇಲೂ ಕೂಡ ಕೊಟ್ಟಿರುವಂತಹದ್ದಿದೆ. ಹಾಗೆ 3 ವರ್ಷದ ಸರಾಸರಿ ನೋಡಿದ್ರೆ ಹಿಂದಿನ ವರ್ಷದಲ್ಲಿ ಸರಾಸರಿ ಎಷ್ಟು ಮಂಜೂರಾತಿ ಆಗಿತ್ತು ಅಷ್ಟು ಮಂಜೂರಾತಿ 1 ವರ್ಷದಲ್ಲಿ ಆಗಿದೆ. ರಿಜೆಕ್ಟ್ ಆಗಿರೋದ್ರಲ್ಲೂ ಕೂಡ, ರಿಜೆಕ್ಟ್ ಅಲ್ಲ, ವಾಪಸ್ ಕಳ್ಸಿರೋದ್ರಲ್ಲೂ ಕೂಡ ಹಿಂದಿನ ಸರ್ಕಾರದಲ್ಲೂ ವಾಪಸ್ ಹೋಗಿದಾವೆ, ನಮ್ಮ ಅವಧಿಯಲ್ಲೂ ಹೋಗಿದಾವೆ. ಪಾರದರ್ಶಕವಾಗಿ ಆಗ್ಬೇಕು, ಸರಿಯಾಗಿ ಆಗ್ಬೇಕು ಅನ್ನೋದು ಅಷ್ಟೇ ಇದರ ಹಿಂದೆ ಉದ್ದೇಶ. ಜೊತೆಗೆ ದಲಿತರು ಅವರ ಜಮೀನನ್ನ ನಾವು ಇಷ್ಟ ಬಂದಂಗೆ ಪರ್ಮಿಷನ್ ಕೊಟ್ಕೊಂಡು ಹೋಗುವಂತ ಸಂಪ್ರದಾಯನೂ ಆಗಬಾರ್ದು. ಅದಕ್ಕೆ ಸ್ವಲ್ಪ ಖಚಿತವಾಗಿ, ಕರಾರುವಕ್ಕಾಗಿ, ಕಟ್ಟುನಿಟ್ಟಾಗಿ ಕೆಲಸ ಆಗ್ಬೇಕು. ಒಂದು ಕಡೆ ದಲಿತರ ಹಿತರಕ್ಷಣೆನೂ ಆಗ್ಬೇಕು, ಅವ್ರಿಗೆ ಮಂಜೂರಾಗಿರುವ ಜಮೀನಿಗೆ ರಕ್ಷಣೆನೂ ಸಿಗ್ಬೇಕು. ಮತ್ತೊಂದ್ ಕಡೆ ಯಾರಾದ್ರೂ ಅನಿವಾರ್ಯವಾಗಿ ಮಾರ್ಬೇಕು ಅಂದ್ರೆ ನಿಯಮಬದ್ಧವಾಗಿ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ, ಬೇರೆ ಯಾವ ಉದ್ದೇಶನೂ ಇಲ್ಲ. ಮಾನ್ಯ ಸದಸ್ಯರು ಹೇಳಿರುವಂತ ವಿಷಯಗಳನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ವಿಳಂಬ ಆಗದ ಹಾಗೆ ಅನಗತ್ಯವಾಗಿ ನಾವು ವಾಪಸ್ ಹಾಕೋದಕ್ಕೆ ಅವಕಾಶಗಳನ್ನ ಕಡಿಮೆ ಮಾಡಿ ಆದಷ್ಟು ವೇಗವಾಗಿ ವಿಲೆ ಮಾಡುವ ಪ್ರಯತ್ನ ನಾವು ಮಾಡ್ತೇವೆ. ಎಷ್ಟು ಹೊತ್ತು ಕ್ವಶನ್ ಕೇಳಿದ್ರು, ಎಷ್ಟೊತ್ತು ಉತ್ತರ ಕೊಟ್ರಿ, ಒಂದ್ ಏನೋ ನಿಗದಿ ಮಾಡಬೇಕು, ಮಿನಿಮಮ್ ಇಷ್ಟು ಮ್ಯಾಕ್ಸಿಮಮ್ ಇಷ್ಟು ಅಂತ. ಇಲ್ಲ ಇದು ಕ್ವಶನ್ ಕತೆ ಏನು ಅಲ್ಲ, ಹಿರಿಯ ಅಲ್ಲಲ್ಲ ಹಿರಿಯ ಶಾಸಕ ಒಂದ್ ಸೆಕೆಂಡ್ ಇದು ಒಂದು ರಾಜ್ಯಕ್ಕೆ ಮತ್ತು ಪರಿಷತ್ ಜಾತಿ ಪಂಗಡ ಸೇರಿದಂತ ವಿಚಾರ ಡೀಟೇಲ್ ಆಗಿ ಡೀಟೇಲ್ ಆಗಿ ಉತ್ತರ ಕೊಟ್ಟು ಮತ್ತೆ ಮಾಹಿತಿ ಎಲ್ಲರಿಗೂ ಕೂಡ ಸಿಕ್ಕಿದೆ. ಈಗ ನಿಮ್ಗೆ ಎಲ್ಲರಿಗೂ ಪ್ರಯೋಜನ ಆಗಿದೆ ಡೀಟೇಲ್ ಒಂದು ಮಾಹಿತಿ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಬೇಕು ಕೇಳಿ. ಸಾಮಾನ್ಯ ಸಭಾಧ್ಯಕ್ಷರೇ, ಸಚಿವರು ಹೇಳಿದ್ರು ಅದಕ್ಕೆ ಗೈಡ್ ಲೈನ್ಸ್ ಇರ್ಲಿಲ್ಲ ಅಂತ. ಇತ್ತು ಅಧ್ಯಕ್ಷರೇ, ಗೈಡ್ ಲೈನ್ಸ್ ಇತ್ತು, ಅಪ್ಲಿಕೇಶನ್ ಫಾರ್ಮೇಟ್ ಇತ್ತು, 35 ಷರತ್ತುಗಳನ್ನು ವಿಧಿಸಿ ಆ ಅರ್ಜಿ ನಮೂನೆ ಕೂಡ ಮೊದಲಿಂದನೂ ಇದೆ ಅಧ್ಯಕ್ಷರೇ. ಅರ್ಜಿ ಇಲ್ಲದೆ ಯಾರು ಬೇಕಾಬಿಟ್ಟಿ ಮಾಡೋದಕ್ಕೆ ಅವಕಾಶ ಇರ್ಲಿಲ್ಲ. ನಾನು ಕಂಡಾಗೆ ಫಾರ್ಮೇಟ್ ಇದೆ, ಇಂದಿನಿಂದ ಕೂಡ ಒಂದು ಪ್ರಿಸ್ಕ್ರಿಪ್ಟ್ ಫಾರ್ಮೇಟ್ ಇದೆ. ಅದರಲ್ಲಿ ಅವರು ಅರ್ಜಿ ತುಂಬಬೇಕಾದ್ರೆ ಅದು ಕ್ವಶನ್ ಇದು, ಅರ್ಜಿ ತುಂಬಬೇಕಾದ್ರೆ 35 ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಆ 35 ಅಂಶಗಳು ಕೂಡ ಒಬ್ಬ ದಲಿತ ಜಮೀನನ್ನ ಕಳ್ಕೊಂಡ್ರೆ ಪರ್ಯಾಯವಾಗಿ ಜಮೀನನ್ನು ತಗೋಬೇಕು. ಅಧ್ಯಕ್ಷರೇ, ಒಂದು ಕಡೆ ಅವ್ರಿಗೆ ಬೆಲೆ ಜಾಸ್ತಿ ಸಿಕ್ಕಾಗ, ವ್ಯವಸಾಯ ಯೋಗ್ಯವಲ್ಲದೆ ಇರಬೇಕಾದಾಗ ಆ ರೈತ ಚಿಕ್ಕ ಜಮೀನನ್ನ ಮಾರಿ 5 ಎಕರೆ 10 ಎಕರೆ 20 ಎಕರೆ ತಗೊಂಡ ಉದಾಹರಣೆಗಳು ಕೂಡ ನಮ್ಮ ಬಳಿ ಇದಾವೆ. ಅಧ್ಯಕ್ಷರೇ, ಸಚಿವರು ಹೇಳಿದ್ರು ಹಿಂದೆ, ಒಂದ್ ನಿಮಿಷ ದಯಮಾಡಿ ಪ್ರಶ್ನೆ ಕೇಳಿ. ಇಲ್ಲ, ಪ್ರಶ್ನೆ ಕೇಳ್ತಾ ಇದ್ದೀನಿ ದಯಮಾಡಿ. ಹಿಂದೆ ಹೇಳಿದ್ರು ನಿಯಮಾವಳಿನೇ ಇಲ್ಲ, ಇಷ್ಟ ಬಂದ ಅರ್ಜಿ ಆಗ್ತಾ ಇದ್ರು. ಅಂದ್ರೆ ಅಧಿಕಾರಿಗಳು IAS ಮಾಡ್ತಕ್ಕಂಥ ಹೋದ್ರು ಇಷ್ಟ ಬಂದ ರೆಕಮೆಂಡ್ ಮಾಡ್ತಾ ಇದ್ರ. ಅಧ್ಯಕ್ಷರೇ, ಅವ್ರಿಗೆ ಕಾನೂನು ಗೊತ್ತಿರ್ಲಿಲ್ವಾ? ಅದ ಕಾನೂನನ್ನು ಉಲ್ಲಂಘನೆ ಮಾಡ್ತಾ ಇದ್ರ? ಹಂಗಾದ್ರೆ ಹಿಂದಿನ ಸರ್ಕಾರದಲ್ಲಿ ಯಾರು IAS ಮಾಡಿದಾರೋ, ಯಾವ ಅಧಿಕಾರ ರೆಕಮೆಂಡ್ ಮಾಡಿದಾರೋ ಅವರೆಲ್ಲ ಕೂಡ ಇಷ್ಟ ಬಂದಂಗೆ ಮಾಡ್ತಾ ಇದ್ರ? ಅವ್ರ ಯಾರು ಕೂಡ ಕಾನೂನು ಗೊತ್ತಿರ್ಲಿಲ್ವಾ? ಅವತ್ತಿನ ದಿನಕ್ಕೆ ನೋಡಿ ಅಧ್ಯಕ್ಷರೇ, ಸರ್ಕಾರಗಳು ಬಂದನಾಗ ಇತ್ತು, ಆಯಾ ಸರ್ಕಾರದಲ್ಲಿ ನಿಯಮಗಳನ್ನ ರೂಲ್ಸ್ ಗಳನ್ನ ಮಾಡ್ಕೊಳ್ತಾರೆ. ಹಿಂದೆ ಕೂಡ ಹಾಗೇನೆ ಆಯಾ ಸರ್ಕಾರ ಸಂದರ್ಭದಲ್ಲಿ ಅನೇಕ ನಿಯಮಗಳನ್ನ ಕಾನೂನುಗಳನ್ನ ಮಾಡ್ಕೊಂಡಿದ್ದಾರೆ. ಆ ಕಾನೂನು ರೀತಿಯಲ್ಲೇನೆ ಜಿಲ್ಲಾಧಿಕಾರಿಗಳು ನೋಡಿ ಅಧ್ಯಕ್ಷರೇ, ಒಬ್ಬ ರೆವಿನ್ಯೂ ಕಮಿಷನರ್ ಕೂಡ ಈಸ್ ಅ ಸೀನಿಯರ್ IAS ಇವತ್ತು ಮಾಡಿದ್ದಾರೆ. ಹಂಗಾಗಿ ಇವತ್ತು ಸಚಿವರು ಹೇಳ್ತಾ ಇದ್ದಾರೆ ಹಿಂದೆ ನಿಯಮಗಳು ಇರ್ಲಿಲ್ಲ ಅಂತ. ಸುಳ್ಳು. ನೋಡಿ, ಎಲ್ಲಾ ಕಾಲದಲ್ಲಿ ತಪ್ಪಾಗಿದೆ, 1-2 ಮಿಸ್ಟೇಕ್ ಆಗ್ಬೋದು. ಇವರು ಸಲೀಸಾಗಿ 200 ಅರ್ಜಿಗಳನ್ನ ನ್ಯೂನತೆ ಸರಿಪಡಿಸಿ ಅಂತ ಕಳಿಸ್ತಾರೆ. ಮತ್ತೆ ಅರ್ಜಿ ವಾಪಸ್ ಬರ್ಲಿಕ್ಕೆ 3 ತಿಂಗಳು ಬೇಕು ಅಧ್ಯಕ್ಷರೇ. ಆ ಅರ್ಜಿದಾರ ಮತ್ತೆ 3 ತಿಂಗಳು ಆ ಒಂದು ನಾಯಿ ಪಾಡು, ಒಂದ್ ಕಡೆ ಕೆಲ್ಸಕ್ಕೆ ಹೋಗಂಗಿಲ್ಲ. ಸಮಸ್ಯೆ ದಯಮಾಡಿ ಅರ್ಥ ಮಾಡೋದಕ್ಕೆ ಸಮಸ್ಯೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಉತ್ತರ ಕೊಡಿ. ಈಗ ಇವತ್ತೆಲ್ಲ ಕೂಡ ಜಾತಿ ಫಸ್ಟ್ ಪಂಗಡದವರು ಇವತ್ತು ಅಧ್ಯಕ್ಷರೇ ಬಹಳಷ್ಟು ಬುದ್ಧಿವಂತಿದ್ದಾರೆ, ವಿದ್ಯಾವಂತಿದ್ದಾರೆ. ಯಾರು ಹಿಂದೆ ಕಾಲ ಇತ್ತು ಜಮೀನನ್ನು ಮಾಡ್ಕೊಳ್ತಕ್ಕಂಥದ್ದು, ಇವತ್ತಿಲ್ಲ. ಇವತ್ತು ನಮ್ಮಲ್ಲಿ ಕೂಡ ವಿದ್ಯಾವಂತರು ಇದ್ದಾರೆ, ಬುದ್ಧಿವಂತರು ಇದ್ದಾರೆ. ಅವರ ಜಮೀನುಗಳನ್ನ ಮಾರಿ
ಹೆಚ್ಚಿಗೆ ಒಂದು ಜಮೀನು ಕೊಂಡ್ಕೊಳ್ಳುವಂತ ಅದು ಬೇರೆ ಬೇರೆ ಇದೆ ಅಧ್ಯಕ್ಷರೇ. ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಹಿಂದೆ ಇರಿ ಒಂದ್ ನಿಮಿಷ ಆಯ್ತು, ಹಂಗೆ ಮಾಡ್ಲಿ, ಅದು ಅಧ್ಯಕ್ಷರಿಗೆ ಬಿಟ್ಟಿದ್ದು. ಒಂದೇ ಒಂದ್ ನಿಮಿಷ ನಾನು ತಗೊಳ್ಳೋದು. ಈಗ ಆಯ್ತಲ್ಲ. ನಾನು ಸುಮ್ಮನೆ ಈ ಅಧಿಕಾರಿ ಸರಿ ಇದ್ದಾರೆ, ಇನ್ನೊಬ್ರು ಸರಿ ಇಲ್ಲ, ವ್ಯವಸ್ಥೆದೇ ತಪ್ಪಿರಬಹುದು. ಆದ್ರೆ ನಮ್ಮ ಹತ್ರ ಬರುವಂತ ಕಡತಗಳು ಯಾವ ತರ ತಯಾರಾಗಿ ಬರ್ತವೆ ಅಂದ್ರೆ, ಕೆಲವು ಕಡತದಲ್ಲಿ ಮೂಲ ಮಂಜೂರಾತಿ ದಾಖಲೆನೇ ಇರೋದಿಲ್ಲ, ಆ ತರದ್ದು ಬರುತ್ತೆ. ನಾನು ಅಧಿಕಾರ ಅಸಮರ್ಥರ ಅಧ್ಯಕ್ಷರೇ ಹಾಗಾದ್ರೆ ಅಧ್ಯಕ್ಷರೇ ಚರ್ಚೆ ಬೇಡ. ನರಸ್ವಾಮಿ ಅವರ ಉತ್ತರ ಕೊಡ್ಲಿ ಈಗ. ಈಗ ಅಧ್ಯಕ್ಷರೇ ಉತ್ತರ ಕೊಡ್ಲಿಕ್ಕೆ ನಮ್ಮ ನೋವಿನ ಅರ್ಥ ಮಾಡ್ಕೊಳ್ಳಿ. ಅವ್ರು ಹೇಳ್ತಾರೆ ಕೇಳಿದ್ರೆ ಈಗ ಸ್ಟೂಡೆಂಟ್ ಅಲ್ಲ, ಆಯ್ತು, ಬಹಳಷ್ಟು ನಾನು ಎಕ್ಸಾಮ್ ಬರೀಲಿಕ್ಕೆ ಬಂದಿಲ್ಲ ಇಲ್ಲಿ ನಾನು. ಯುದ್ಧದಲ್ಲಿ ಈಗ ಬಹಳಷ್ಟು ಚರ್ಚೆ ಆಗ್ಲಿಕ್ಕಿದೆ. ಅಧ್ಯಕ್ಷರೇ, ತಮ್ಮ ಕೇಳಿ ಮಾಹಿತಿಗೆ, ಸದನದ ಮಾಹಿತಿಗೆ, ಯಾಕೆ ಅಂದ್ರೆ ಎಷ್ಟೋ ಕಡತಗಳು ಮೂಲ ಮಂಜೂರಾತಿ ದಾಖಲೆ ಇಲ್ಲದಂತೆ ಬಂದಂತಾವು ಇದ್ದಾವೆ, ಹಾಗೂ ಕೋರ್ಟ್ ಕೇಸಸ್ ಇರುವಂತಾವು ಕೂಡ ಇಲ್ಲಿ ನನಗೆ ಏನು ಸೇಲ್ ಪರ್ಮಿಷನ್ಗೆ ಬಂದಿದ್ದಾವೆ. ಮೂರನೇದು, ಮೂಲ ಮಂಜೂರಿದಾರರು ಇವತ್ತಿನ ಮಂಜೂರಿದಾರರು, ಇವರಿಗೆ ವಂಶವೃಕ್ಷದ ಇಲ್ಲದೆ ಅದನ್ನು ಕೂಡ ಪ್ರಸ್ತಾವನೆಗಳು ನಮ್ಮ ಬಳಿ ಬರ್ತವೆ. ಅಷ್ಟೇ ಅಲ್ಲ, ಈ ರೀತಿಯಾಗಿ ಅನೇಕ ನ್ಯೂನ್ಯತೆಗಳನ್ನ ಒಳಗೊಂಡಿರ್ತಕ್ಕಂತ ಕಡತಗಳು ಬಂದಾಗ ಆ ನ್ಯೂನ್ಯತೆಗಳನ್ನ ಸರಿ ಮಾಡಿ ಸರಿಯಾದ ರೀತಿಯಲ್ಲಿ ಕಡತವನ್ನ ಮಂಡಿಸಿ ಅಂತೇಳಿ ನಾವು ಕ್ಲಾರಿಫಿಕೇಶನ್ ಕೇಳ್ತೇವೆ. ಮಾನ್ಯ ಶಾಸಕರು ಹೇಳಿರುವಂತಹದನ್ನ ಖಂಡಿತವಾಗಿ ನಾನು ಗಮನದಲ್ಲಿ ಇಟ್ಕೊಳ್ತೇನೆ ಅಧ್ಯಕ್ಷ. ಚರ್ಚೆ ಬೇಡ. ಆದ್ರೆ ಈಗ್ಲೂ ಕೂಡ ಸಮಾಜ ಕಲ್ಯಾಣ ಸಚಿವರು ನನ್ಗೆ ಈಗ್ಲೂ ಅದೇ ಹೇಳಿದ್ರು, ನೋಡಿ, ದಲಿತರ ಜಮೀನುಗಳನ್ನ ಮಾರಾಟ ಮಾಡೋದನ್ನ ನೀವು ಎಚ್ಚರಿಕೆಯಿಂದ ತಗೊಳ್ಬೇಕು, ದಯವಿಟ್ಟು ಅಷ್ಟು ಸಲೀಸಾಗಿ ಪರಿಗಣಿಸಬೇಡಿ ಅಂತ ಈ ಚರ್ಚೆಯ ನಡುವೆಯೂ ಕೂಡ ಸಮಾಜ ಕಲ್ಯಾಣ ಸಚಿವರು ನನ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಎರಡನ್ನೂ ನಾನು ಗಮನದಲ್ಲಿ ಇಟ್ಕೊಂಡು ನ್ಯಾಯೋಚಿತವಾಗಿ ನಾವು ಕೆಲಸ ಮಾಡ್ತೇವೆ ಅಧ್ಯಕ್ಷರೇ. ಧನ್ಯವಾದ. ಈಗ